ಹಿಂಗಂತ. ಸೊ ಅದನ್ನ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ. ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ, ತಾಯಿನೂ ಅಷ್ಟೇ. ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ, ಪುರಾಣದಿಂದ ತಗೊಬನ್ನಿ, ಅವಳೆ ಕೈ ಬಿಡಲ್ಲ. ಸೊ ಅವ್ನಿಗೆ ಯಾವತ್ತೂ ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ, ಕಾಸು ಮಾಡಿದ್ಯಾ ನೀನೇನೋ ನಮ್ಮನ್ನ ಹೀರೋಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ, ನೀನು ಬಡಿ ಮಗನೇ ನಾಯಿ ಇಟ್ಕೊಂಡು ಮಾಡ್ತಿದ್ಯಲ್ಲ, ಕಾಸು ಮಾಡ್ಬಿಡ್ತಾ ಇದೀಯ ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಸಾಂಗ್. ನಾನು ರಿಲೀಸ್ ಮಾಡ್ತಾ ಇದ್ದೀನಿ, ಅದು RP ಸರ್ ಮ್ಯೂಸಿಕ್ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ RP ಸರ್ ರಿಲೀಸ್ ಮಾಡ್ತಾರೆ, ಅವ್ರ ಜೊತೆ ನಾನು ಇರ್ತೀನಿ. ಬೆಸ್ಟ್ ವಿಶಸ್ ಹೇಳಿ RP ಸರ್. ಆಕ್ಚುಲಿ RP.1, excuse me, RP.2, this is re-entry. Nanu Mattu Gunda, again Prem sir. I started with Prem sir and again Prem sir. Let's cross the song Nanu Mattu Gunda. ಅಂದ್ರೆ RP ಸರ್ 2.0 ಇದು ಈ ಸಿನಿಮಾ ಇಂದ. ಆಮೇಲೆ ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್. ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆಲ್ಲರಿಗೂ ಗೊತ್ತು, ಆದ್ರೆ ಇವತ್ತು ಸ್ವಲ್ಪ ಟ್ವಿಸ್ಟ್. ಇವತ್ತು ಖುಷಿ RP ಸರ್ ಸಾಂಗು, ಅದು ನಾನು ಮತ್ತು ಗುಂಡ ನಾವು 5 ಪಿಕ್ಚರ್ ರಿಲೀಸ್ ಮಾಡ್ತೀವಿ ಅಂತ. ಆಲ್ ದ ವೆರಿ ಬೆಸ್ಟ್. ಸಾಂಗಿಗೆ ಒಳ್ಳೇದಾಗ್ಲಿ. ನಾನು ಮತ್ತು ಗುಂಡ ಸಾಂಗ್ ಲಾಂಚ್ ಆಗ್ತದೆ. ಥ್ಯಾಂಕ್ ಯು ಸರ್. ಆಮೇಲೆ ನಾನು ಮತ್ತು ಗುಂಡ ಪಾರ್ಟ್ 1 ನೋಡಿದ್ಮೇಲೆ ಅಯ್ಯೋ ಈ ತರದ ಸಿನಿಮಾಗಳು ನಾವು ಮಾಡಲ್ವಲ್ಲಪ್ಪ, ನಮ್ಗೆ ಆ ಥರ ಅವಕಾಶ ಬರಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ. ಬಟ್ ಅವ್ರು ಕಾಲ್ ಮಾಡಿ ಈ ಥರದ ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ಗೆಲ್ರಿಗಿಂತ ಈಗ ಒಬ್ರು ಆರ್ಟಿಸ್ಟ್ ಇನ್ನೊಬ್ರು ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡೋದು ಇಟ್ಸ್ ವೆರಿ ಕಾಮನ್ ಈಗ ಇಂಡಸ್ಟ್ರಿಯಲ್ಲಿ. ಬಟ್ ಅವನು ನಮ್ಗೆ ಸಪೋರ್ಟ್, ಗುಂಡನೇ ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದ. ಪಾಪ ನಾವ್ ಎಷ್ಟು ಸತಿ ರೀಟೇಕ್ ತಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆಕ್ಟ್ ಮಾಡ್ತಿದ್ದ ಅವನು. ತುಂಬಾ ಖುಷಿ ಆಗ್ತಿತ್ತು. ಅಂಡ್ ವಿ ಆರ್ ಬ್ಲೆಸ್ಡ್. ಆ ತರ ತುಂಬಾ ನಿಯತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ ಗಳನ್ನ ಹಂಚ್ಕೊಂಡ್ವಿ. ಆಮೇಲೆ ಲಿಟ್ರಲಿ ನಾಯಿಗಳನ್ನ ನೋಡ್ಕೊಳ್ಳೋಷ್ಟು ಸುಲಭ ಅಲ್ಲ, ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ. ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆಕ್ಚುಲಿ ಅವನ ಬಗ್ಗೆ. ಅವ್ನ್ ಸಪೋರ್ಟ್ ಮಾಡ್ದ ಅಷ್ಟೇ, ಅದ್ರಲ್ಲಿ ನಮ್ದೇನು ಮ್ಯಾಜಿಕ್ ಅಂತ ಏನೂ ಇಲ್ಲ. ಅವ್ನ್ ಸಪೋರ್ಟ್ ಮಾಡ್ದ. ಅವ್ನ್ ಹೆಂಗೆ ನಾನು ಹಿಂಗಿರ್ತೀನಿ ನೋಡಿ ನೀವು ಹೆಂಗಾಗತ್ತೆ ಅನ್ನೋ ತರ ಅವ್ನು ನಮ್ಗೆ ಆಪ್ಷನ್ಸ್ ಗಳು ಕೊಡ್ತಾ ಇದ್ದ ಪಾಪ. ರಿಯಲಿ ಹ್ಯಾಟ್ಸ್ ಆಫ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಕ್ಕಾಗಿ. ಅಂಡ್ ಜೀವನದಲ್ಲಿ ಲಿಟ್ರಲಿ ನನಗೆ ಇವಾಗ ಅನ್ಸತ್ತೆ ಆ ಮಗನ್ ಫೀಲ್ ಇವಾಗ ಬರುತ್ತೆ. ಅವಾಗ ಅಂದ್ರೆ ಸುಮ್ನೆ ಇವ್ ಸಿಕ್ಕಾಪಟ್ಟೆ ತರ್ಲೆ ಬಡಿ ಮಗನ್ ಏನಾದ್ರು ತಗೊಂಡ್ ಹೊಡೆದ್ಬಿಡ್ಲ ತಲೆಗೆ ಅನ್ಸೋದು, ಹುಚ್ಚಾಪಟ್ಟೆ ಮಾಡೋದು ಸರ್. ಆಮೇಲೆ ಆ ನಾಯಿಗೆ ರಾಸ್ ಹತ್ತು ಬಿಡೋದು, ಹಂಗೆ ಇದ್ ಮಾಡೋನು. ನಾನು ಆಮೇಲೆ ಡೈರೆಕ್ಟರ್ ಸರ್ಗೆ ಹೇಳಿದೆ, ಡೈರೆಕ್ಟರ್ ಸರ್ ಜಾಸ್ತಿ ಬೈಬೇಡಿ ಮೇಡಮ್, ನಮ್ಮ ಅಣ್ಣನ ಮಗ ಸಾರಿ ಸರ್. ಆಮೇಲೆ ಗೊತ್ತಾಯ್ತು ನಂಗೆ. ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸು ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಅಜ್ಜಿ ಅಣ್ಣ ಜೊತೆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ತುಂಬಾ ಯುವನ್ ಜೊತೆಗೆ ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ. ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ, ಇನ್ನೂ ಯಾವಾಗನ್ನ ರಿಲೀಸ್ ಮಾಡ್ತೀರಾ, ನಾವೇ ಮರ್ತೋಗ್ಬಿಡ್ತೀವಿ ಸಿನಿಮಾನ, ಬೇಗ ರಿಲೀಸ್ ಮಾಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು. ಫೈನಲಿ ಅವರೇ ಫೋನ್ ಮಾಡ್ಬಿಟ್ಟು ಈ ತರ ಒಂದು ಟೀಸರ್ ಲಾಂಚ್ ಮಾಡ್ತಾ ಇದೀವಿ, ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ, ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ, ಬನ್ನಿ ಅಂತ ಹೇಳಿದ್ರು. ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಸಿನಿಮಾ ಮೇಲೆ. ಹೇಗಿತ್ತು ಈ ಹಾಡು, ಈ ಪರ್ಟಿಕ್ಯುಲರ್ ಹಾಡು ಮಾಡಿದಂತ ಎಕ್ಸ್ಪೀರಿಯನ್ಸ್? ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಯುವನ್. ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳೆಸೋದಕ್ಕೆ ಅವನ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡೆ. ಅದಾದ್ಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಆದ್ರೂ ಬಿಡ್ಲಿಲ್ಲ, ಮಾಡ್ದೋ. ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದ್ರೂ ಮಾಡ್ದೋ. ಅವನ ಜೊತೆ ಅವನ್ನ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ, ಆ ಥರ ಅವನು ಅಲ್ಲಿ ಎಲ್ಲರನ್ನೂ ಶೈನ್ ಮಾಡ್ತಾ ಇದ್ದ. ಸೊ ಇಷ್ಟೇ, ಇಲ್ಲಿ ಬಂದಿರೋರ್ಗೆಲ್ಲರನ್ನೂ ನಾನು ಇಷ್ಟೇ ಕೇಳೋದು, ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು RP ಸರ್. ನಿಮ್ಮ ಜೊತೆ ನಾನು ಕೂತ್ಕೊಳ್ಳೋದೇ ಒಂದು ಆನರ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ರೆಡಿ ಟೀಸರಲ್ಲಿ ಏನಿದೆಯೋ ಮಾತಾಡಿದ್ದೀನಿ. ಒಂದು ಸ್ವಲ್ಪ ಇವಾಗ ಜೆಲಸಿ ಸ್ಟಾರ್ಟ್ ಆಗ್ತಾ ಇದೆ, ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟ್ರ್ ಮೇಲೆ. ಮೊನ್ನೆ ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ, ಅಲ್ಲೂ ಎಲ್ಲ ಬಂಡಿ ಅಂತ ಅವನಿಗೆ ಮುತ್ಕೊಂತಾರೆ. ನಾನು ಯಾರು ಕೇರ್ ಮಾಡ್ತಾ ಇಲ್ಲ, ನಂದು ಸಾಂಗು ಬಂದಿಲ್ಲ, ನಾನು ಏನು ಇನ್ನೂ ತೋರಿಸೋ ಇಲ್ಲ. ಸೊ ಇದರಲ್ಲಿ ಹೌದು ಸೈಡ್ ಆಕ್ಟ್ರೆ, ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆಕ್ಟರ್ ಅಂತ. ಹೀರೋ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ಹೀರೋ ಜೊತೆ ಆಕ್ಟ್ ಮಾಡೋಕ್ಕೆ, ಅದು ಹೆಮ್ಮೆನೂ ಇದೆ ನಮಗೆ. ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ. ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬ ಚೆನ್ನಾಗಿರೋದು ಬರ್ತಾ ಇದೆ. ಮೇನ್ಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತ ಎಲ್ಲದರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ. ಇವನ್ ಈ ಇವೆಂಟು ನೋಡ್ಬೋದು, ಆ ಥರ ಫಿಲಮಲ್ಲೂ ಆಗಲಿ ಕಥೆಯಲ್ಲೂ ಆಗಲಿ ತುಂಬ ಕ್ರಿಯೇಟಿವಿಟಿ ಇದೆ. ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪ್ಪಿಂಗ್ ಸ್ಟೋನ್ ಆಗುತ್ತೆ. ಥ್ಯಾಂಕ್ ಯು.
ನನಗೆ, ಯಾಕಂದ್ರೆ ಅವ್ರ ಸಿನಿಮಾಗಳೆಲ್ಲ ನೋಡಿದೀವಿ, ಯಾವಾಗಲೂ ನೋಡ್ತಾ ಇರ್ತೀವಿ ಅಂಡ್ ಫ್ಯಾನ್ ಬಾಯ್ಸ್ ನಾವು. ಸೊ ಹ್ಯೂಜ್ ಆನರ್ ಸರ್. ಡೈರೆಕ್ಟರ್ ನಾನೇ ಇಲ್ಲ. ಈ ತರದ ಸಿನಿಮಾಗಳು, ಈ ತರದ ಅದನ್ನ ಇವಾಗ ಬಂದವಾಗ್ಲೂ ರೇಗಿಸ್ತಾ ಇದೆ ಅವನ್ನ. ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಬಡಿ ಮಗ ನೀನು ಒಂದು ನಾಯಿನ ಇಟ್ಕೊಂಡು ಕಾಸು ಮಾಡ್ತಾ ಇದ್ವಿ ಕಳ್ಳ ಬಡಿ ಮಗ ಅಂತ. ಸೊ ಎನಿವೆ ಅಂಡ್ ಸಾಂಗ್ಸ್ ಅದ್ಭುತವಾದ ಸಾಂಗು. ಏನಕ್ಕೆಂದ್ರೆ ನಾನು ಕೇಳಿದ್ದೆ, ವಿಜುವಲ್ ನೋಡಿರ್ಲಿಲ್ಲ, ಕೇಳಿದ್ದೆ. ಸಾಮಾನ್ಯವಾಗಿ RP ಸರ್ ಮ್ಯೂಸಿಕ್ ಅಂದ ತಕ್ಷಣನೇ ಒಂದು ಕನ್ಫರ್ಮ್ ಇರುತ್ತೆ, ಅದು 100% ಸಾಂಗ್ ಹಿಟ್ ಆಗುತ್ತೆ ಅಂತ. ಯಾಕಂದ್ರೆ ಅವ್ರು ತುಂಬಾ ಸೋಲ್ ಇದೆಲ್ಲ ಒಂದು ಕತೆ ಅಂದ್ಮೇಲೆ. ಸೊ ಅದನ್ನ ನಾನು ಹಿಂದೆ ಹಂಸಲೇಖರಾಗ್ಲಿ, ಇಳಿಯರಾಜರಾಗ್ಲಿ, ಯಾರೇ ಆಗ್ಲಿ, ಒಂದು ಕತೆ ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು. ಅದಕ್ಕೆ ಇವತ್ತಿನವರೆಗೂ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ಗಳು ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆಫ್ ಆ ಉದಾಹರಣೆನೇ ನನಗೆ RP ಸರ್. ಯಾವತ್ತೂ ಅಷ್ಟೇ ಒಂದು ಲೈನ್ ಏನಾರ ಕೊಟ್ರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಅವರು. ಅದಕ್ಕೆ ನನ್ಗೆ ಕನ್ಫರ್ಮ್ ಇತ್ತು 100% ಇದು ಹಿಟ್ ಆಗೇ ಆಗುತ್ತೆ ಸಾಂಗ್ ಅಂತ. ನಾನು ಕೇಳಿದ ತಕ್ಷಣ ಹೇಳಿದೆ, ಇಟ್ಸ್ ಸೂಟ್ ಶಾರ್ಟ್ ಬಿಗ್ ಹಿಟ್ ಬಿಡೋ ಈ ಸಾಂಗ್ ಅಂದ್ಬಿಟ್ಟು. ಸೊ ಆಲ್ ದ ಬೆಸ್ಟ್. ಅದ್ಭುತವಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಈ ಸಾಂಗ್ ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಅಂಡ್ ಪೊಯಮ್ ಯೂಟ್ಯೂಬ್ ಚಾನಲ್ ಅಲ್ಲಿ, ಪೊಯಮ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದಾರೆ. ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ, ಆಡಿಯೋ ಹಿಟ್ ಆಗ್ತದೆ, ಕಾಸು ಬರ್ತದೆ. ನನಗೂ ಗೊತ್ತಾಯ್ತಲ್ಲ, ಅದಕ್ಕೆ ನಿನಗೂ ಕಾಸು ಬರ್ತದೆ. ಒಳ್ಳೇದಾಗ್ಲಿ ಅವರು. ಅಂಡ್ ಅಪ್ಪು ಸರ್ ಬಗ್ಗೆ ಏನ್ ಮಾತಾಡಲಿ. ಸೊ ಈಸ್ ದೇರ್ ಆಲ್ವೇಸ್ ವಿತ್ ಮೀ. ನಮ್ಮ ಜೊತೆ ಯಾವಾಗಲೂ ಇರ್ತಾರೆ, ಯಾವಾಗಲೂ ಇದ್ದಾರೆ. ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ, ಪ್ರತಿಯೊಬ್ಬ ಟೆಕ್ನಿಷಿಯನ್, ಪ್ರತಿಯೊಬ್ಬ ನಿರ್ಮಾಪಕ, ನಿರ್ದೇಶಕ, ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರೆತ್ಕೊಂಡಿದ್ರು ಟಿಲ್ ಟುಡೇ ಹಂಗೆ ಇದ್ದಾರೆ. ಸೊ ಅವ್ರನ್ನ ಯಾವತ್ತೂ ನಾವು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಅವರು ಇಲ್ಲೇ ಇದ್ದಾರೆ, ಎಲ್ಲ ಜೊತೆಲೇ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ. ಸೊ ಇವತ್ತು 20 ವರ್ಷ ಆಗಿದೆ ಆಕಾಶ್ ಅಂತಂದ್ರೆ ಖುಷಿಯಾದ ವಿಷಯ. ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗುಂಡ ಸಾಂಗ್ ರಿಲೀಸ್ ಆಗಿದೆ ಅಂದ್ರೆ ಅವ್ರ ಬ್ಲೆಸ್ಸಿಂಗ್ ಯಾವತ್ತೂ ನಾನು ಮತ್ತು ಗುಂಡ ಮೇಲೆ ಇರ್ಲಿ ಅಂತ ದೇವ್ರ ಪ್ರಾರ್ಥನೆ ಮಾಡ್ಬೇಕು. ಸೂಪರ್. ಇನ್ನು ಪಟ್ನಾಯಕ್ ಸರ್ ಅವರು ಅಷ್ಟೇ ಕಾಲದಲ್ಲಿ ನೀವು ಮ್ಯೂಸಿಕ್ ಮಾಡಿದಂತ ಸಿನಿಮಾ. Let me start with something because this is 20 years of Akash. ನೀನೇ ಅದಕ್ಕೆ ಸರ್ ಕರೆಕ್ಟ್ ಆಗಿ ಹೇಳಿದ್ದೆ. ಅಲ್ಲ, ಅದಕ್ಕೆ ನಾನೇ ಆಂಕರ್ ಇದ್ದಿದ್ದು. ಇಲ್ಲ ನನ್ನನ್ನ ನಂಬ್ತಿರ್ಲಿಲ್ಲ. ಬರುವಾಗ ಮುಂಚೆನೆ ಮನು ಫೋನ್ ಮಾಡ್ದ, ಗುರು ಎಲ್ಲಿದ್ಯಾ, ಎಲ್ಲಿ ಬರ್ತಾ ಇದ್ಯಾ? ಇಲ್ಲ ಇದೀನಿ ಬಸ್ ಬರ್ತಾ ಇದ್ದೀನಿ. ನಾನು ನಂಬಲ್ಲ. ಅದಕ್ಕೆ ಆಮೇಲೆ ಸಾಂಗ್ ಕೇಳಿದ್ರು. ಸಾಂಗ್ ಕೇಳ್ಬಿಟ್ಟು ಸಕ್ಕತ್ತಾಗಿದೆ, ಯಾವುದು ರಿಲೀಸ್ ಮಾಡಬೇಡ, ಫಸ್ಟ್ ಈ ಸಾಂಗ್ನ ರಿಲೀಸ್ ಮಾಡೋದು. ಓಕೆ ಸರ್, ನೀವೇ ಬಂದು ಲಾಂಚ್ ಮಾಡ್ಕೋಬೇಕು ಅಂತ ಹೇಳಿದೆ, ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಬ್ರು ದಿಗ್ಗಜರು, ಒಬ್ರು ದಿಗ್ಗಜರ ಬಗ್ಗೆ ಆಯ್ತು. ಎರಡನೇ ದಿಗ್ಗಜರು ಸರ್ ಏನಂದ್ರೆ ಅವ್ರು ಹೇಳಿದ್ರಲ್ಲ, ಒಂದು ಸೋಲ್ ಕನೆಕ್ಷನ್. ಅಂದ್ರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್. ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು. ಯಾರು ಅಂತ ನೋಡಬೇಕಾದ್ರೆ ನಮ್ಮ ರವಿ ಅಣ್ಣ ಸರ್ನ ಮಾಡಿದ್ರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದ್ರು. ಆಮೇಲೆ ಎರಡನೇ ಮಾತೇ ನೋಡಲಿಲ್ಲ. ಯಾಕೆಂದ್ರೆ ಎಕ್ಸ್ಕ್ಯೂಸ್ ಮೀ, ನಾನು ವರ್ಕ್ ಮಾಡಿದ್ದೀನಿ, ಪ್ರೀತಿಯಾಗಿ ಹೋಮದೇ ವರ್ಕ್ ಮಾಡಿದ್ದೀನಿ, ಎರಡೂ ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ತಾರೆ. ಆಮೇಲೆ ಕತೆ ಕೇಳಿದ್ರು, ಎಲ್ಲ ಆಯ್ತು. ಕತೆ ಕೇಳಿದ್ಮೇಲೆ RP ಸರ್ ಒಂದು ಏನಕ್ಕೆ ಅಂದ್ರೆ ಇಂಪ್ರೂವೇಷನ್ ಅಂತ ಕತೆ ಮತ್ತೆ ಇಂಪ್ರೂವ್ ಆಯ್ತು. ಏನಕ್ಕೆ ಅಂದ್ರೆ ಕತೆ ಹೇಳಿದ ತಕ್ಷಣ ಸರ್ ಒಂದು ಐಡಿಯಾ ಕೊಟ್ಟು, ಬ್ಯೂಟಿಫುಲ್ ಐಡಿಯಾ. ಅದು ಹೇಳಕ್ಕಾಗಲ್ಲ ಹೊರಗಡೆ, ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಹೇಳ್ತೀನಿ. ಅಂದ್ರೆ ಹೌದಲ್ವಾ, ನಾನು ಒಂದು ಪಾಯಿಂಟ್ ನ ಕನ್ವೆ ಮಾಡಬೇಕಿತ್ತು. ಯಾವ ತರ ಅಂತಿದ್ದಾಗ ಸರ್ ಈ ತರ ಮಾಡಿ, ಇಲ್ಲೊಂದು ಈ ತರ ಏನೋ ಒಂದು ಮಾರ್ಕ್ ಮಾಡಿ, ಅಷ್ಟೇ ಮಾರ್ಕ್ ಮಾಡಿದ್ರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರು ಅಂತ ಹೇಳಿದ್ರು. ಅದು ಎಷ್ಟು ಚೆನ್ನಾಗಿ ಕನ್ವೆ ಆಗಿದೆ ಅಂದ್ರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ, ಅದು ಇದೆ, ಇದೂ ಇದೇನೆ ಅಂತ ಕಂಡು ಹಿಡಿತಾರೆ. ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದರೆ, ಈ ಸಾಂಗ್ ಲಿರಿಕ್ ನಾನೇ ಬರ್ದಿದ್ದೀನಿ, ಏನೋ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ, ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ತರ ಡೈರೆಕ್ಟರ್ ಓಕೆ ಅಣ್ಣ, ಈ ತರ ನೋಡಿ ನನ್ನ ಪಕ್ಕ ನಿಂತ್ಕೊಂಡು ನಮ್ಗೆ ಡೌನ್ ಮಾಡ್ತೇನೆ. ನಾವು ಅದೇ ಸ್ಕೂಲಲ್ಲಿ ಬಂದಿರೋ
ಬರ್ತಿರೋದು. ಇಲ್ಲ ಇಲ್ಲ ಏನಂದ್ರೆ ನಮಗೆ ಲಿರಿಕ್ ಬರೆಯೋ ಚಟ ಹೆಂಗ್ ಬಂತು ಅಂದ್ರೆ ಇವ್ರ ಜೊತೆ ಈಗ ಸಾಂಗು ನಮ್ಮ ಟೀಮಲ್ಲಿ ಭಾಷೆ ಬರೀತಾ ಜಾಸ್ತಿ ಅಲ್ವಾ, ಅವ್ರ ಜೊತೆ ಕೂತ್ಕೊಂಡು ಲೈನಿಗೆ ಪ್ರತಿಯೊಂದು ಲೈನ್ಗೂ ಕೂತ್ಕೊಂಡು ಜೊತೆಗೆ ಮೀಟ್ ಹಿಡಿದು ಕೊನೆಗೆ ನಾವು ಮೀಟ್ ಹಿಡಿಯೋ ಲೆವೆಲ್ ಬಂದಿದ್ದೀವಿ. ಅದಾಯಿತು. ಅದಾದಮೇಲೆ ಶೂಟಿಂಗ್ ಶುರು ಮಾಡಬೇಕಿತ್ತು. ಶುರು ಮಾಡೋಕ್ಕೆ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಾಗಿರೋದ್ರಿಂದ ಎರಡನೇ ಪಾರ್ಟು ನಮಗೆ ತುಂಬ ಸವಾಲುಗಳಿತ್ತು. ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರು ಈ ಸಲ. ಮತ್ತು ಡಾಗ್ ಜೊತೆ ಯಾರು ಡಾಗ್ ಅನ್ನಲ್ಲ, ಬಂಟಿ ಮತ್ತು ಸಿಂಪುನ್ ಜೊತೆ ಕನೆಕ್ಟ್ ಆಗಬೇಕಾಗಿತ್ತು ಫಸ್ಟು. ಇವನ್ನ ಎವ್ರಿ ಡೇ ಒಂದು 3 months ಕಳಿಸಿದ್ವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಬೈಕ್ ನಮ್ಮ ಹಿಂಗೆ ಮಾಡ್ತೇವೆ ಅಂತ ಹೋಗೋಣ. ಟ್ರೈನಿಂಗ್ ತೊಗೊಂಡ ಚೆನ್ನಾಗಿ ಮಾಡ್ದ. ಅದೇ ಥರ ರಾಕೇಶ್ ಅವರು, ನಾನು ಇವ್ರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಅವರು ಬ್ಯೂಟಿಫುಲ್. ಬಂಟಿ ಅವ್ರನ್ನ ಬಿಟ್ಟೆ ಹೋಗಲ್ಲ, ಆ ಲೆವೆಲ್ಗೆ ಅವ್ರನ್ನ ಅಟ್ಯಾಚ್ ಮಾಡ್ಕೊಂಬಿಟ್ರು. ಸೊ ಅದಾದಮೇಲೆ ನಮಗೆ ಅದೇ ಪಾರ್ಟುನ ಬೇರೆ ಲೆವೆಲಿಗೆ ತೊಗೊಂಡೋಗ್ಬೇಕಾಗಿತ್ತು. ಅದನ್ನು ಟ್ರೈ ಮಾಡಿ ಒಂದು ತೊಗೊಂಡೋಗಿದ್ದೀವಿ ಅಂತ ಅನ್ಕೊತೀನಿ. ಇದು ಫಸ್ಟ್ ಸಾಂಗಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು, ಏನೋ ಒಂದು ಹೋಪ್ ಉಟ್ಕೊಂಡಿರ್ಬೋದು ಅಂತ ಅನ್ಕೊತೀನಿ.